ಫಿನಿಕ್ಸ್ನಂತೆ ಎದ್ದು ಬರ್ತಾನೆ ಆ ವ್ಯಕ್ತಿ. ನಿಮ್ಮ ಕೈಯಲ್ಲಿ ಧ್ವಜದ ಗುರುತಿದೆ ನೋಡ್ಕೊಳ್ಳಿ. ಯಾಕೆಂದರೆ ಧ್ವಜದ ಗುರುತು ಇರುವಂಥ ವ್ಯಕ್ತಿ ತುಂಬ ಅಪರೂಪ. ಅಂಥ ಒಂದು ಅಂಗೈ ಹಸ್ತದಲ್ಲಿ ಧ್ವಜದ ಗುರುತಿದ್ರೆ ಅದನ್ನು ಸೂಕ್ಷ್ಮವಾಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಆಗಲೇ ಆ ಒಂದು ಧ್ವಜದ ಗುರುತಿರುವ ವ್ಯಕ್ತಿಯ ಜೀವನ ಅತ್ಯಂತ ಶ್ರೇಷ್ಠ ಮಟ್ಟದ್ದಾಗಿರುತ್ತೆ ಮತ್ತು ಉತ್ಕೃಷ್ಟದ ಜೀವನ ಆಗಿರುತ್ತೆ. ಸಂಪತ್ತು, ಸಮೃದ್ಧಿ, ಅಧಿಕಾರ ಪ್ರಾಪ್ತಿಯಾಗಿರುತ್ತೆ. ಆಮೇಲೆ ಸದಾ ವ್ಯಾಪಾರಿ ಬುದ್ಧಿ ಇರುತ್ತೆ. ಆಮೇಲೆ ಸದಾ ಜಯ ವಿಜಯವನ್ನು ಸಾಧಿಸುವಂತಾಗಿರ್ತಾನೆ. ಎಂಥದ್ದೇ ಇವತ್ತು ಜೀವನದಲ್ಲಿ ಕೆಳಗೆ ಬೀಳ್ತೀನಿ ಅಂದ್ರೂ ಯಾವ ಮಟ್ಟದಲ್ಲಿದ್ರೂ ಕೂಡ ಮೇಲೆ ಎದ್ದು ಬರ್ತೀನಿ. ಫಿನಿಕ್ಸ್ನಂತೆ ಎದ್ದು ಬರ್ತಾನೆ ಆ ವ್ಯಕ್ತಿ. ಕೆಳಗಡೆ ಬಿದ್ದಾನಂದ್ರೆ ಚೆಂಡು ಹೆಂಗೆ ಪುಟ್ಟದ ಬರುತ್ತೆ ಅದ್ರಂಗೆ ಪುಟ್ಟದ ಎದ್ದು ಬರ್ತಾನಂತ. ಶತ್ರುಗಳು ಎಷ್ಟೇ ಕಾಟ ಕೊಡಲಿ, ಏನೇ ಮಾಡಲಿ, ಅವನು ಹೆಂಗೆ ಎದ್ದು ಬರ್ಬೇಕನ್ನೋ ಬುದ್ಧಿವಂತಿಕೆ, ಚಾತುರ್ಯ ಅವನಿಗಿರುತ್ತಂತೆ. ಹೆಣ್ಣು ಮಕ್ಕಳ ಅಂಗೈ ಹಸ್ತದಲ್ಲಿ ಆ ಧ್ವಜದ ಚಿಹ್ನೆ ಇದ್ದರೆ ತಂದೆ ತಾಯಿಯ ಮತ್ತು ಗಂಡನ ಮನೆ ಎರಡೂ ಕೀರ್ತಿಯನ್ನು ತರುವಂಥವಳಾಗಿರ್ತಾಳೆ. ಆಮೇಲೆ ಸದಾ ಹಸನ್ಮುಖಿಯಾಗಿರ್ತಾಳೆ. ಸದಾ ಯಶಸ್ಸಿನಂತ ಅವಳ ಗುರಿ ಇರುತ್ತೆ. ಯಾರಾದರೂ ಕೆಳಗಡೆ ಬೆಳೆಸ್ಬೇಕಂತ ನೋಡಿದ್ರೆ ನಾನು ಯಾವ ರೀತಿ ಎದ್ದು ಬರ್ಬೇಕು ಗೊತ್ತೈತಾಳೆ ನನಗೆ ಅನ್ನಂಗೆ ಆಕೆಗೆ ಅಷ್ಟೊಂದು ಬಲ, ಛಲ, ಹಂಬಲ ಇರುತ್ತಂತೆ. ಅಂಥ ಒಂದು ವ್ಯಕ್ತಿತ್ವ ಆ ಧ್ವಜಕ್ಕಿದೆ. ಯಾವಾಗಲೂ ಕುಲದ ಒಂದು ಯಶಸ್ಸು, ಕೀರ್ತಿಯನ್ನು ಎತ್ತಿ ಇಡುವಂಥ ವ್ಯಕ್ತಿ ಆಗಿರ್ತಾಳಂತ ಆಕೆ. ಹಾಗಾಗಿ ಧ್ವಜದ ಚಿಹ್ನೆ ಹೆಣ್ಣು ಮಕ್ಕಳ ಒಂದು ಹಸ್ತದಲ್ಲಿ ಇರಬೇಕು. ಇದ್ರಂತೂ ಚಲೋ. ಮತ್ತು ಯಾರ ಕೈಯಲ್ಲಿದೆಯೋ ಅದನ್ನು ಗುರುತು ಮಾಡಿಕೊಡ್ರಿ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.